ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಟ್ರಾವೆಲ್ ಕನ್ನಡಿಗ. ಇವತ್ತೆಲ್ಲಪ್ಪ ಇದ್ದೀನಿ ಅಂದರೆ ಚಿಕ್ಕನಹಳ್ಳಿ ಗೇಟಲ್ಲಿರೋ ಗಣೇಶ ಫ್ಯಾಕ್ಟ್ರಿ ಬಂದೀನಿ. ಅಲ್ಲಿ ಇವತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ ವರ್ಕ್ ಮಾಡಿದ್ದಾರೆ. ಅದರಲ್ಲಿ ಇವಾಗ ನಿಮಗೆ ವೆಂಕಟರಮಣ ಸ್ವಾಮಿ ಗಣೇಶ ನಾನು ತೋರಿಸ್ತೀನಿ, ನೀವೇ ನೋಡ್ಬೋದು. ನೋಡಿರಿ ಇಲ್ಲಿ ಹಿಂಗೆ ಡಿಫ್ರೆಂಟ್ ಆಗಿದೆ ಈ ಗಣೇಶ ಅಂತ. ಬ್ರೋ ಇದ್ರ ಬಗ್ಗೆ ಹೇಳಿ ಬ್ರೋ ನೀವು. ವೆಂಕಟರಮಣ ಸ್ವಾಮಿ ಗಣೇಶ ಇದು. ಓಕೆ ಬ್ರೋ, ಸ್ಟೋನ್ ವರ್ಕ್ ಎಲ್ಲ ಮಾಡಿಸಿದ್ದೀನಿ, ಎಲ್ಲ ಫಿನಿಶ್ ಆಗಿದೆ. ಹಾಂ ನೀವೇ ನೋಡ್ಬೋದು. ಇದರಲ್ಲಿ ಡಿಫ್ರೆಂಟಾಗಿ ಕೈಯಿಂದ ಹಿಡಿದು ಎಲ್ಲವರೆಗೂ ಇದರಲ್ಲಿ ಸ್ಟೋನ್ ವರ್ಕ್ ಇದೆ. ಎಲ್ಲ ಕಂಪ್ಲೀಟ್ ಆಗಿದೆ ಬ್ರೋ. ಇದು ಪ್ರೈಸ್ ಎಷ್ಟಿರ್ಬೋದು? ಪ್ರೈಸು 35 ಆಗುತ್ತೆ. ಇದು 35 ಆಗುತ್ತೆ. ಫೀಟ್ ಒಂದು ಎಷ್ಟಿರ್ಬೋದು ಬ್ರೋ? 4 ಫೀಟ್ 4.5 ಫೀಟ್ ಬರ್ಬೋದು. ನೆಕ್ಸ್ಟ್ ಇಲ್ಲ ಒಂದು ಗಣೇಶ ಇದೆ, ಫುಲ್ಲು ಇಲ್ಲಿ ಸ್ಟೋನ್ ವರ್ಕ್ ಗಣೇಶ ಮಾತ್ರ ಸೇಲ್ ಮಾಡ್ತಾಯಿದ್ರಿ. ಸ್ಟೋನ್ ವರ್ಕು ಇದೆ ಪ್ಲಸ್ ನಾರ್ಮಲ್ಲು ಇದೆ. ಬ್ರೋ ಇದು ಚಂದ್ರ ಮೇಲೆ ಕುತ್ಕೊಂಡಿರೋ ಚಂದ್ರ ಮೇಲೆ ಕೂತಿರೋ ಗಣೇಶ ನೀವೇ ನೋಡ್ಬೋದು. ಪ್ಲಸ್ ಇದು ಸ್ಟೋನ್ ವರ್ಕ್ ಆಗಿದೆ ಗಣೇಶದು. ಪ್ರೈಸಸ್ ಎಲ್ಲ ನೆಗೋಷಿಯಬಲ್ ಇರುತ್ತಲ್ಲ? ಹೌದು, ಖಂಡಿತ ಇರುತ್ತೆ. ಪ್ಲಸ್ ನೋಡಿರಿ ಇದು ಗಣೇಶ ನೀವು ನೋಡ್ಬೋದು ಹಿಂಗೆ ಫಿನಿಶಿಂಗ್ ಮಾಡಿದ್ದಾರೆ ಅಂತ. ಕೈಯಲ್ಲಿಂದ ಹಿಡಿದು ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಒಂದೊಂದು ಗಣೇಶಗೂ ಡಿಫ್ರೆಂಟ್ ಟೈಪಲ್ಲಿ ಕಲರು ಮತ್ತು ಡಿಫ್ರೆಂಟಾಗಿ ಪ್ಯಾಟ್ರನ್ನಲ್ಲಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡಿರಿ ನೀವು ನವಿಲ್ದು ನೋಡ್ಬೋದು. ಬ್ರೋ ಇದು ನವಿಲ್ ಗಣೇಶ. ಹೌದು ನೋಡಿರಿ ನವಿಲೇ ಯೂಸ್ ಮಾಡಿದ್ದಾರೆ, ರಿಯಲ್ ನವಿಲು. ಪ್ಲಸ್ ನಿಮಗೆ ನೋಡಿದ್ರೂ ನವಿಲ್ ಅನ್ನಿಸ್ಬೇಕು ಅನ್ನೋ ಥೀಮಲ್ಲಿ ಮಾಡಿದ್ದಾರೆ. ನೋಡಿರಿ ಇದು ಬ್ರೋ ಇದು ಏನು ಗಣೇಶ? ಇದು ರೈಟ್ ಸೈಡ್ ನವಿಲ್ ಇದೆ, ನವಿಲ್ ಗಣೇಶನೇ. ಇದು ಕೂಡ ವೈಟ್ ಪೈಂಟ್ ಮಾಡಿ ಮತ್ತು ಅದಕ್ಕೆ ಯಾವ ಥರ ಸೂಟ್ ಆಗುತ್ತೋ ಸ್ಟೋನು ಅದೇ ಥರ ಮಾಡ್ತೀನಿ. ಓಕೆ ಬ್ರೋ. ಮತ್ತೆ ಬಾ ಇನ್ನೊಂದು ಥರ ತೋರಿಸ್ತೀನಿ ಬ್ರೋ. ಇದು ಪ್ರೈಸ್ ಹೇಳ್ಬಿಡಿ. ಇದು 38 ಆಗುತ್ತೆ. ಇದು 38 ಆಗುತ್ತಾ? 38 ಆಗುತ್ತೆ. ಇದು 38 ಆಗುತ್ತೆ. ಇದು 38. ಓಕೆ ನೋಡ್ಬೋದು. ಇದು ಬ್ರೋ ಸೇಮೇ ಬಟ್ ಡಿಫ್ರೆಂಟ್ ಕಲರ್ಸ್ ಇದೆ ನೋಡಿರಿ ನೀವೇ. ಪ್ಲಸ್ ನೀವು ನೋಡ್ಬೋದು ಇದು ಡಿಫ್ರೆಂಟಾಗಿ ಮಾಡಿದ್ದಾರೆ ಈ ಗಣೇಶಸ್ಗೆಲ್ಲನೂ. ಮೆಟೀರಿಯಲ್ಸ್ ಎಲ್ಲನೂ ತುಂಬ ಕಾಸ್ಟ್ಲಿ ಇರುತ್ತಾ ಬ್ರೋ? ಹಿಂಗೆ ಸ್ಟೋನ್ ವರ್ಕ್ ಎಲ್ಲ ಕಾಸ್ಟ್ಲಿ ಇರುತ್ತೆ. ಈ ಸ್ಟೋನ್ ವರ್ಕ್ ನೀವೇ ನೋಡ್ಬೋದು. ನೋಡಿರಿ ನಾನು ತೋರಿಸಿ ನಿಮ್ಗೆ ಒಂದೊಂದು ಸ್ಟೋನು ಹೆಂಗಿದೆ ಅಂತ. ಈ ಗಣೇಶ ಎಷ್ಟಾಗುತ್ತೆ ಬ್ರೋ? ಇದು 35 ಆಗುತ್ತೆ. 35K ಆಗುತ್ತೆ ಅಂತ. ಇದು ಪ್ರೈಸ್ ರೇಟ್ ಇರಲ್ಲ, ರೆಗ್ಯುಲೇಷನ್ ಆಗಿರುತ್ತೆ. ಕಮ್ಮಿ ಮಾಡಿಕೊಡ್ತೀನಿ. ನಿನ್ನಿಂದ ಬಂದರೆ, ನಿನ್ನ ಚಾನಲಿಂದ ಬಂದರೆ ಖಂಡಿತ ನಾನು ಕಮ್ಮಿ ಮಾಡಿಕೊಟ್ಟೆ ಕೊಡ್ತೀನಿ. ನಮ್ಮ ಚಾನಲ್ ಕಡೆಯಿಂದ ಬಂದರೆ ನಿಮ್ಮ ಪ್ರೈಸಸ್ ಕೂಡ ಕಡಿಮೆ ಮಾಡ್ತಾರಂತೆ. ಅದೇ ಪ್ರೈಸಸ್ ಇರಲ್ಲ. ನೋಡಿರಿ ಇಲ್ಲೂ ಡಿಫ್ರೆಂಟ್ ಆಗಿದೆ ಈ ಗಣೇಶನು. ಎಲ್ಲ ಡಿಫ್ರೆಂಟಾಗಿದೆ ನೋಡಿರಿ. ಇದು ಡಿಫ್ರೆಂಟ್ ಪ್ಯಾಟ್ರನ್ನಲ್ಲಿದೆ. ಪ್ಲಸ್ಸು ಇಲ್ಲೊಂದು ಗಣೇಶ ನೋಡ್ಬೋದು ನೀವು ಬ್ರೋ. ಇದು ಆನೆ ಥೀಮಲ್ಲಿರೋದು. ಬ್ರೋ ಇದು ಪ್ರೈಸ್ ಎಷ್ಟಾಗ್ಬೋದು ಬ್ರೋ? 35 ಆಗುತ್ತೆ. ಇದು 35K ಆಗುತ್ತಂತೆ. ನೋಡಿರಿ ನೀವೇ ಈ ಸ್ಟೋನ್ ವರ್ಕು ಈ ಡಿಸೈನ್ಗೆಲ್ಲನೂ ಸ್ವಲ್ಪ ಪ್ರೈಸು ಹೈ ಇರುತ್ತೆ. ಸ್ಟೋನ್ ವರ್ಕೆಲ್ಲ ಸ್ವಲ್ಪ ಹೈ ಇರುತ್ತೆ. ಕಮ್ಮಿ ಮಾಡ್ಕೊಡ್ತೀನಿ. ಇದು ನೋಡ್ಬೋದು. ಇಲ್ಲೂ ಎಷ್ಟು ಬ್ರೋ? ಇದು 35Kನಾ? 35 ಆಗುತ್ತೆ. ಇದು 18 ಆಗುತ್ತೆ. ಪಾಂಡುರಂಗ ಗಣೇಶ ಇದು ಎಷ್ಟಾಗುತ್ತೆ ಬ್ರೋ? ಇದು 18 ಆಗುತ್ತೆ. 18,000 ಆಗುತ್ತೆ. ಇದು 18,000 ಆಗುತ್ತೆ. ನೋಡ್ಬೋದು ನೀವು. ಫೀಟ್ ಎಷ್ಟು ಬರುತ್ತೆ ಬ್ರೋ? 4 ಫೀಟ್ ಬರುತ್ತೆ. 4 ಅಡಿ ಬರುತ್ತೆ. ನೋಡಿರಿ ಇಲ್ಲಿ ಥೀಮು ಎಷ್ಟು ಚೆನ್ನಾಗಿದೆ ಈ ಗಣೇಶ. ನೀವು ನೋಡೋಕ್ಕೆ ಚಕ್ರ ಎಲ್ಲನೂ ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಈ ಕಡೆ ಲೀವ್ಸ್ ಕೊಟ್ಟಿದ್ದಾರೆ, ನೀವೇ ನೋಡ್ಬೋದು. ತುಂಬ ಡಿಫ್ರೆಂಟಾಗಿದೆ. ಇಲ್ಲೊಂದು ಗಣೇಶ ಎಷ್ಟು ಬ್ರೋ? 18K ಅಲ್ವಾ ಅದು? 18. ಈ ಗಣೇಶ ಎಷ್ಟಾಗೋದು ಬ್ರೋ? ಈ ಗಣೇಶ 32 ಆಗುತ್ತೆ. ಇದು 32K ಆಗುತ್ತಂತೆ. ಪ್ಲಸ್ ನೀವು ನೋಡ್ಬೋದು ಡಿಫ್ರೆಂಟ್ ಆಗಿದೆ ಪ್ಯಾಟ್ರನ್ಸ್ ಎಲ್ಲನೂ. ಬ್ರೋ ಈ ಗಣೇಶ ಅದು ದರ್ಬಾರ್ ಮೇಲೆ ಇರೋದಲ್ವಾ? ದರ್ಬಾರ್ ಮೇಲೆ ಇರೋ ಗಣೇಶ. ಪ್ಲಸ್ ಪ್ಯಾಟ್ರನ್ ನೋಡಿ ನೀವು, ಕಿವಿಗೆಲ್ಲ ಒಂದೊಂದು ಕಿವಿಗೂ ಇವರು ಒಂದೊಂದು ಗಣೇಶ ಕಿವಿಗೂ ಡಿಫ್ರೆಂಟ್. ಒಂದೊಂದು ಗಣೇಶಗೂ ಒಂದೊಂದು ಥರ ಸ್ಟೋನ್ ಮಾಡಿರ್ತೀನಿ. ಕಲರ್ ಚೇಂಜ್ ಬೈಲಿ. ಎಷ್ಟು ಬ್ರೋ? ಇದು 35ನಾ? 32ನಾ? 32K ಅಂತ ಇದು. ಓಹೋ ಇಲ್ಲಿ ನೋಡಿರಿ ನೀವು ಎಷ್ಟು ಚೆನ್ನಾಗಿದೆ ಇದು ಗಣೇಶ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ಎಷ್ಟು ಬ್ರೋ? ಇದು 22 ಆಗುತ್ತೆ. ಇದು 22K ಆಗುತ್ತಂತೆ. ನೀವು ನೋಡ್ಬೋದು. ಎಷ್ಟು ಫೀಟ್ ಬ್ರೋ? ಒಂದು 3 ಫೀಟಾ? 4 ಫೀಟ್ ಬರುತ್ತಂತೆ ಇದು ಗಣೇಶ. ನೀವು ನೋಡ್ಬೋದು ಶಂಕು ಮೇಲೆ ಕೂತಿರೋದು ಈ ಗಣೇಶ. ನೀವು ಇದಕ್ಕೆಲ್ಲ ಸ್ಟೋನ್ ವರ್ಕ್ ಮಾಡಿದಾರಲ್ಲ, ನಿಮ್ಗೆ ನೋಡ್ಬೋದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮಾಮೂಲಿ ಗಣೇಶಗೂ ಈ ಗಣೇಶಗೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಯಾಕಂದರೆ ಸ್ಟೋನ್ ವರ್ಕ್ ಮಾಡಿದ್ದಾರೆ ಇದರಲ್ಲಿ. ಪ್ಲಸ್ ನೋಡ್ಬೋದು ಇಲ್ಲಿರೋ ಗಣೇಶಸ್ ಎಲ್ಲ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಇದು ಯಾವ ಟೈಪಲ್ಲಿ ಮಾಡಿದ್ದಾರೆ ಅಂತ ಗಣೇಶ. ಬ್ರೋ ಇದು ಹೆಂಗೆ ಬ್ರೋ ಈ ಗಣೇಶ? 30 ಸ್ಟೈಲು 30,000 ಆಗುತ್ತೆ. ಇದು ಪೇಟ ಕಟ್ಟಿದ್ದೀನಿ. ದರ್ಬಾರ್ ಥರನೇ ಇದು ಕೂಡ. ಬ್ರೋ ಇದು ಹೆಂಗೆ ಬ್ರೋ? ಇದು ನೀವು ಡಿಸೈನ್ ಎಲ್ಲ ನೀವೇ ಕ್ರಿಯೇಟ್ ಮಾಡೋದಾ ಇಲ್ಲ ನಾವೇ ಕ್ರಿಯೇಟ್ ಮಾಡಿ? ಇವರೇ ಕ್ರಿಯೇಟ್ ಮಾಡಿ ಮಾಡೋದು ಈ ಡಿಸೈನ್ ಎಲ್ಲನೂ. ಪ್ಲಸ್ ಒಂದು ಕಸ್ಟಮೈಸೇಷನ್ ಇದೆಯಲ್ಲ ಬ್ರೋ? ಹೌದು ಇದೆ.
ಕಸ್ಟಮೈಸೇಷನ್ ನಿಮ್ಗೆ ಇದೇ ಥರ ಪ್ಯಾಟ್ರನಲ್ಲಿ ಸ್ಟೋನ್ ವರ್ಕ್ ಯಾವ ಥರ ಬೇಕು ಆ ಥರ ಮಾಡ್ಕೊಡ್ತೀನಿ ಸ್ಟೋನ್ ವರ್ಕಲ್ಲಿ. ಹಾಂ ಹಾಂ ಗಣೇಶ ಸೆಲೆಕ್ಟ್ ಮಾಡಿದ್ರೆ ಸಾಕು, ನಾನು ಫೋಟೋ ತೋರಿಸಿದ್ರೆ ಸಾಕು, ಅದೇ ಥರ ಮಾಡ್ಕೊಡ್ತೀನಿ. ಹಾಂ ಸ್ಟೋನ್ ವರ್ಕಾ? ಹೌದು. ಹಾಂ ಹಾಂ ನೋಡ್ಬೋದು ನೀವು, ಡಿಫ್ರೆಂಟ್ ಆಗಿದೆ ಈ ಗಣೇಶಸ್ ಎಲ್ಲನೂ. ಪ್ಲಸ್ ಇಲ್ಲಿ ತುಂಬ ಗಣೇಶಸ್ ಮಾಡಿದ್ದಾರೆ, ಸ್ಟೋನ್ ವರ್ಕೇ ತುಂಬ ಇದೆ. ನೀವು ಬೇಕಂದ್ರೆ ಈ ಸ್ಯಾಂಪಲ್ಸ್ ಎಲ್ಲ ನೋಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಪ್ಯಾಟರ್ನಲ್ಲಿ ಮಾಡಿಕೊಡ್ತಾರೆ. ನೋಡಿರಿ ಇಲ್ಲಿ ಕೈಗೆ ಕೂಡ ಸ್ಟೋನ್ ವರ್ಕ್ ಮಾಡಿದ್ದಾರೆ, ಗೊತ್ತಾಗುತ್ತೆ. ಬ್ರೋ ಇದೆಷ್ಟಾಗುತ್ತೆ ಬ್ರೋ? 18 ಆಗುತ್ತೆ. ಇದು 18,000 ಆಗುತ್ತಂತೆ. ನೋಡಿರಿ ಈ ಥರ ಗಣೇಶ ಕೂಡ ಮಾಡ್ತಾ ಇದ್ದಾರೆ. ಆಲ್ರೆಡಿ ಬುಕ್ ಕೂಡ ಆಗಿದೆ, ಬುಕ್ ಆಗಿದೆಯಲ್ಲ ಇದು. ನಿಮ್ಗೆ ಈ ಥರ ಪ್ಯಾಟ್ರನ್ ಬೇಕಂದ್ರೆ ಮಾಡಿಕೊಡ್ತಾರೆ. ಪ್ಲಸ್ ಹಿಂದ್ಗಡೆ ಥೀಮಲ್ಲೂ ಇದು ಸೇಮೇ, ಬಟ್ ಕಲರ್ಸ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿರೋ ಗಣೇಶಸ್ ನಾರ್ಮಲ್ ಗಣೇಶಸ್. ಇದು ಚಂದ್ರ ಆನ್ ಮಾಡ್ತೀನಿ. ಹಾಂ ಓಕೆ. ಇಲ್ಲಿ ಚಂದ್ರ ಗಣೇಶ ನೋಡ್ಬೋದು ನೀವೇ, ಲೈಟಲ್ಲೇನೋ ಮಾಡಿದಾರಂತೆ ಹೆಣ್ಣವರು. ಪ್ಲಸ್ ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದಾರೆ ಲೈಟಿದು, ಲೈಟೆಲ್ಲ ಇದೆ ಅಂತ. ಆನ್ ಮಾಡಿ ಬ್ರೋ. ಓಕೆ ನೋಡಿರಿ ಇದು ಲೈಟ್ ಗಣೇಶ, ಇದು ಲೈಟ್ ಆನ್ ಮಾಡಿದ್ರೆ ನೋಡಿರಿ ಇದು ಗಣೇಶ, ಇದು ಚಂದ್ರ ಇರೋದು ಇಲ್ಲೆಲ್ಲ. ಪ್ಲಸ್ ಅದು ಕರೆಂಟ್ ಕಲೆಕ್ಷನ್ ಕೊಟ್ಟರೆ ವರ್ಕ್ ಆಗುತ್ತೆ ಅದು. ನೋಡ್ರಿ ಬ್ರೋ ಇವಾಗ ಕಲೆಕ್ಷನ್ ಬರ್ತಾ ಇದ್ದಾರೆ. ಓ ನೀವೇ ನೋಡ್ಬೋದು ಹೆಂಗಿದೆ ಅಂತ. ಇದು ಚಂದ್ರ ಗಣೇಶ ಇದು. ಬ್ರೋ ಇದು ಎಷ್ಟು ಬ್ರೋ? ಇದು 40 ಆಗುತ್ತೆ. ಇದು 40K ಆಗುತ್ತೆ. ನೋಡಿರಿ ಇದು ಅವರೇ ಡಿಸೈನ್ ಎಲ್ಲ ಅವರೇ ಮಾಡಿ ಇಟ್ಟಿದ್ದಾರೆ. ಬ್ರೋ ಇದ್ರ ಬಗ್ಗೆ ಹೇಳಿ ಬ್ರೋ ನೀವು. ವೆಂಕಟರಮಣ ಸ್ವಾಮಿ ಟೇಬಲ್ ಎಲ್ಲ ಇವಾಗ ಆಲ್ಮೋಸ್ಟ್ ಅಲ್ಲಿ ಬಂದು ವೆಂಕಟರಮಣ ಸ್ವಾಮಿನೇ ಕೇಳ್ತಾರೆ. ಅದು ಬ್ಲ್ಯಾಕ್ ತುಂಬ ಲೈಕ್ ಮಾಡೋದೇ ಬ್ಲ್ಯಾಕ್. ಓಕೆ ಬ್ರೋ. ಬ್ಲ್ಯಾಕಲ್ಲಿ ಇದು ಮಾಡಿದ್ರೆ ಕೂಡ್ಸೋಕ್ಕೂ ಚೆನ್ನಾಗಿರುತ್ತೆ ಅಂತ ನಾನು ಇದೇ ಟೈಪಲ್ಲಿ ಒಂದು ಮಾಡಿದ್ದೀನಿ. ಹಾಂ ಹಾಂ ಬ್ರೋ ಇದು ಪ್ರೈಸಸ್ ಎಲ್ಲ ಕಡಿಮೆ ಮಾಡ್ತಾರೆ? ಖಂಡಿತ ಕಡಿಮೆ ಮಾಡ್ತೀನಿ, ನಿಮ್ಮ ಲಾಗಿಂದ ಬಂದರೆ ಖಂಡಿತ ಮಾಡ್ತೀನಿ. ಹಾಂ ಹಾಂ ಪ್ಲಸ್ ಅಯೋಧ್ಯೆ ಥೀಮ್ ಗಣೇಶನೂ ಇದೆ. ನೋಡಿರಿ ಇದು ಲೈಟಿಂಗ್ ಬ್ಯಾಕ್ಗ್ರೌಂಡ್ ಎಲ್ಲನೂ ಡಿಫ್ರೆಂಟಾಗಿ ಮಾಡಿದ್ದಾರೆ, ಇದು ಲೈಟಸ್ ಎಲ್ಲ. ಅಯೋಧ್ಯೆ ಥೀಮ್ ಗಣೇಶ ಇದೆ, ಅದನ್ನು ತೋರಿಸಿ ಬನ್ನಿ. ಹಾಂ ನೋಡಿರಿ ಇದೆ ಅಯೋಧ್ಯೆ ಥೀಮ್ ಗಣೇಶ. ಬ್ರೋ ಇದು ಓಪನ್ ಮಾಡ್ತೀರಾ? 2 ಗಣೇಶಸ್ ಇದೆ. ಪೇಪರ್ ನೋಡಿ ಇದು ಎಷ್ಟು ಫೀಟ್ ಬ್ರೋ? ಇದೊಂದು 7 ಫೀಟಾ? ಗಣೇಶ ನೀವೇನು ನೋಡ್ತಾ ಇರ್ಬೋದು, ಓಪನ್ ಮಾಡ್ತಾ ಇದ್ದಾರೆ ಇನ್ನು. ನೋಡ್ಬೋದು ನೀವೇ ಡಿಫ್ರೆಂಟಾಗಿ ನೋಡಿರಿ. ನಾನು ಇಲ್ಲಿಂದ ತೋರಿಸ್ತೀನಿ. ಈ ಗಣೇಶನ ನೋಡ್ಬೋದು ಬ್ರೋ. ಇದು ಪ್ರೈಸ್ ಎಷ್ಟು ಬರ್ಬೋದು ಬ್ರೋ? 65 ಆಗುತ್ತೆ. ಇದು ಸ್ಟೋನ್ ವರ್ಕ್ ಎಲ್ಲ ಸೇರಿ. ಸ್ಟೋನ್ ವರ್ಕ್ ಸ್ಟೋನ್ ವರ್ಕ್ ಬೇಕು ಅಂದರೆ ಕೂಡ, ಪಂಚೆ ಬೇಕು ಅಂದರೆ ಕೂಡ ಅದೇ ಪಂಚೆ ಮಾಡಿಕೊಡ್ತೀನಿ ಅವ್ರಿಗೆ. ಹಾಂ ಹಾಂ ಅಂದರೆ ನಿಮ್ಗೆ ಸ್ಟೋನ್ ವರ್ಕಿಗೆ ಬಂದು ಇದು ಅಯೋಧ್ಯೆ ಥೀಮಲ್ಲಿ ಇರೋ ಎಲ್ಲ ನೆಗೋಷಿಯಬಲ್ ಇರುತ್ತೆ. ನೀವೇ ನೋಡ್ಬೋದು ಇಲ್ಲಿ ಹನುಮಾನು ಡಿಫ್ರೆಂಟ್ ಆಗಿರೋದು ಇದೆಲ್ಲ ಇದೆ. ಪ್ಲಸ್ ನೀವು ಗಣೇಶನ ನೋಡ್ತಾ ಇದ್ರೆ ನಿಮಗೆ ಲೈಕ್ ಆಗುತ್ತೆ ಇದು. ಪ್ಲಸ್ ನಿಮ್ಮ ಇಷ್ಟ ಆಗಿದ್ರೆ ಈ ಗಣೇಶ ನೀವು ಬುಕ್ ಮಾಡ್ಬೋದು. ಬ್ರೋ ನಿಮ್ಮ ಕಾಂಟ್ಯಾಕ್ಟ್ ಏನಾದರೂ ಹೇಳ್ತೀರಾ? ಕಾಂಟ್ಯಾಕ್ಟ್ ನಂಬರು ಅಲ್ಲೇ ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ. ಓಕೆ ಬ್ರೋ. ಡಿಸ್ಪ್ಲೇ ಮಾಡು. ಓಕೆ ಬ್ರೋ. ನನಗೆ ಕಾಲ್ ಮಾಡಿದ್ರೆ ನಿನ್ನ ಕಡೆಯಿಂದ ಬಂದರೆ ಖಂಡಿತ ನಾನು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಬ್ರೋ. ನಿಮ್ಮ ಲೊಕೇಶನ್ ಹೇಳ್ಬಿಡಿ ಬ್ರೋ. ನಾನು ಒಂದ್ಸತಿ ಹೇಳಿದ್ದೀನಿ, ಇರಲಿ ನೀವು ಒಂದ್ಸತಿ ಹೇಳಿ. ಹೊಸಕೋಟೆಯಿಂದ ಕೋಲಾರ ರೂಟು, ಚಿಕ್ಕನಹಳ್ಳಿ ಗೇಟ್ ಅಂತ ಹೇಳ್ಬಿಟ್ಟು, ಚಿಕ್ಕನಹಳ್ಳಿ ಗೇಟಿಂದ ಮಾಲೂರು ರೂಟ್. ಸ್ವಲ್ಪ ಮುಂದೆ ಬಂದರೆ ನನ್ನ ಗೋಡೌನ್ ಕಾಣಿಸುತ್ತೆ. ಹಾಂ ಹಾಂ ನನ್ನ ಲೊಕೇಶನ್ ಕೂಡ ಅಲ್ಲಿ ಕಳಿಸ್ಕೊಡ್ತೀನಿ. ನನಗಿದ್ದ ಅಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ, ನಾನು ಖಂಡಿತ ಕೊಡ್ತೀನಿ ನಿಮಗೆ ಗಣೇಶ. ಓಕೆ ಇದು ಇದೆ ನಿಮ್ಗೆ ತೋರಿಸ್ತೀನಿ. ಇದು ಬ್ರೋ ಇದು ಓಪನ್ ಮಾಡ್ತೀನಿ, ಇದನ್ನು ತೋರಿಸ್ಬಿಡ್ತೀನಿ. 2 ಗಣೇಶ ಸ್ಟೋನ್ ವರ್ಕ್ ಮಾಡಿದ್ದಾರೆ. ಪ್ಲಸ್ ಇನ್ನೂ ಪೇಂಟಿಂಗ್ ಆಗ್ತಾ ಇದೆ ಗಣೇಶಸ್ ಎಲ್ಲನೂ. ಬ್ರೋ ಇದು ನೀವೇ ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡಿರೋದಲ್ಲ ಬ್ರೋ? ಈ ಗಣೇಶ ಇವರೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಈ ಟೈಪಲ್ಲಿ. ಇವರೇ ಡಿಸೈನ್ ಮಾಡಿ ಈ ಥರದ್ದೆಲ್ಲನೂ ಹಚ್ಚು ಹೊಡೆದು ಈ ಥರದ್ದು ಫಿನಿಶಿಂಗ್ ಬರೋಕ್ಕೆ ಇವರೇ ಕಾರಣ. ಪ್ಲಸ್ ಇದು ಬ್ರೋ ಇದು ಅಷ್ಟೇ ಅಲ್ವಾ? 65 ನೋಡಿರಿ. ಈ ಗಣೇಶನೂ ಅಷ್ಟೇ, ನೀವು ನೋಡ್ಬೋದು ಎಷ್ಟು ಫಿನಿಶಿಂಗ್ ಇದೆ ಗಣೇಶಸ್ ಎಲ್ಲನೂ. ಬ್ರೋ ಇನ್ನೂ ಯಾವುದಾದ್ರೂ ಡಿಫ್ರೆಂಟ್ ಆಗಿದ್ರೆ ತೋರಿಸಿ ಬ್ರೋ. ಎಲ್ಲ ಮಾಡಲ್ಸಲ್ಲೂ ಮಾಡಿದ್ದೀನಿ ನಾನು ಸ್ಟೋನ್ ವರ್ಕ್. ಹಾಂ ಹಾಂ ಒಂದೊಂದು ಮಾಡಲಲ್ಲೂ ಒಂದೊಂದು ಸ್ಟೋನ್ ವರ್ಕ್ ಇದೆ. ಒಂದೊಂದು ಸ್ಟೋನ್ ವರ್ಕ್ ಮಾಡಿದ್ದೀನಿ, ಒಂದೊಂದು ಕಲರ್ ಕೂಡ ಚೇಂಜ್ ಮಾಡಿದ್ದೀನಿ ಒಂದೊಂದು ಕೂಡ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಏನು ಬ್ರೋ ಇದು? ಅದು ಏನು ಗೂಳಿ ಮೇಲೆ ಕೂತಿರೋ ಗಣೇಶ ಇದು. ನೀವೇ ನೋಡ್ಬೋದು. ಇದೆಷ್ಟಾಗುತ್ತೆ ಬ್ರೋ? 22 ಆಗುತ್ತೆ. ಇದು 22K ಆಗುತ್ತಂತೆ. ನೀವೇ ನೋಡಿ ಡಿಫ್ರೆಂಟ್ ಆಗಿದೆ ಸ್ಟೋನ್ ವರ್ಕ್ ಎಲ್ಲನೂ. ನೆಕ್ಸ್ಟು ಇಲ್ಲೂ ಅದೇ ಡಿಫ್ರೆಂಟ್ ಕಲರ್ ಪ್ಯಾಟ್ರನ್ ಇದು ಸ್ಟೋನ್ ವರ್ಕ್ ಇದೆ.
ನೋಡ್ರಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂಥರ ರಾಧಾಕೃಷ್ಣನ ಬ್ರೋ. ನೋಡ್ರಿ ಇಲ್ಲಿ ರಾಧಾಕೃಷ್ಣ ಗಣೇಶ ಇದು ಓಪನ್ ಮಾಡ್ತಾ ಇದ್ದಾರೆ ಇನ್ನು. ನೀವು ನೋಡ್ತಾ ಇರ್ಬೋದು ಇದು ಸ್ಟೋನ್ ವರ್ಕ್ ಮಾಡಿದ್ದಾರೆ, ಪ್ಲಸ್ ಲೀವ್ಸು ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿದ್ರು. ಬ್ರೋ ಇದೆಷ್ಟು ಬರುತ್ತೆ ಬ್ರೋ ಇದು? ಇದು ಕಾಸ್ಟು 38 ಆಗುತ್ತೆ. ಇದು 38 ಆಗುತ್ತೆ. ಪ್ಲಸ್ಸು ಇದು ಯಾಕಂದರೆ ಈ ಪ್ರೈಸಸ್ ಎಲ್ಲ ಅಂದರೆ ಇದೆಲ್ಲ ಈಕೋ ಫ್ರೆಂಡ್ಲಿ ಮಣ್ಣಿನ ಗಣೇಶಸು ಅಲ್ವಾ ಬ್ರೋ? ಎಲ್ಲ ಮಣ್ಣಿನ ಗಣಪತಿನೇ ಎಲ್ಲ ನನ್ನ ಹತ್ರ ಇರೋದು, ಅದಕ್ಕೆ ಸ್ಟೋನ್ ವರ್ಕ್ ಮಾಡಿಸಿದ್ದೀನಿ. ಹಾಂ. ನಾರ್ಮಲ್ ಗಣೇಶ ಒಂದು ಪ್ರೈಸ್ ಇರುತ್ತೆ, ಸ್ಟೋನ್ ವರ್ಕ್ ಮಾಡಿಸಿದ ಗಣೇಶ ಒಂದು ಪ್ರೈಸ್ ಇರುತ್ತೆ. ಸ್ಟೋನ್ ವರ್ಕ್ ತುಂಬ ಕಾಸ್ಟ್ ಆಗುತ್ತೆ, ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಹಾಂ. ನೀವು ಅನ್ಕೋಬೋದು ಯಾಕೆ ಪ್ರೈಸಸ್ ಎಲ್ಲ ಹೈ ಇರುತ್ತೆ ಅಂದರೆ, ಯಾಕಂದರೆ ಪಿ ಒ ಪಿ ಇರುತ್ತೆ ಅಲ್ವಾ, ತುಂಬ ವರ್ಕ್ ಇದೆ. ಪ್ಲಸ್ ಪಿ ಒ ಪಿ ಎಲ್ಲನೂ ನಾರ್ಮಲ್ ಚೀಪಾಗಿರುತ್ತೆ. ಪ್ಲಸ್ ಈ ಮಣ್ಣಿನ ಗಣೇಶ ತಂದು ಅವ್ರು ಇದಕ್ಕೆಲ್ಲ 1 ಇಯರಿಂದ ಮಾಡ್ತಾರೆ ಅಲ್ವಾ ಬ್ರೋ?